ನಟ ದರ್ಶನ್ ಮನೆ ಧ್ವಂಸಕ್ಕೆ ಸರ್ಕಾರ ಖಡಕ್ ಸೂಚನೆ. ದರ್ಶನ್ ಜೈಲಿನಲ್ಲಿರುವಾಗಲೇ ಮನೆಗೆ ಬುಲ್ಡೋಸರ್ ನುಗ್ಗುತ್ತ ದರ್ಶನ್ಗೆ ಒಂದರ ಮೇಲೊಂದು ಸಮಸ್ಯೆ ಆಗ್ತಿರೋದ್ಯಾಕೆ? ಕೋಟ್ಯಾಂತರ ವೆಚ್ಚದ ಮನೆ ಕೆಲವೇ ಕ್ಷಣಗಳಲ್ಲಿ ಧ್ವಂಸ. ಈ ವಿಡಿಯೋವನ್ನ ಶುರು ಮಾಡೋದಕ್ಕೂ ಮುನ್ನ ದರ್ಶನ್ನ ಮನೆ ಡೆಮಾಲಿಷ್ ಆಗಬೇಕು ಬೇಡವೋ ಅಂತ ಕಮೆಂಟ್ ಮಾಡಿ. ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ದರ್ಶನ್ಗೆ ಎಷ್ಟು ವರ್ಷ ಜೈಲಾಗಬೇಕು ಅಂತಲೂ ಕಮೆಂಟ್ ಮಾಡಿ. ನಟ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾಗಿದೆ. ಇಷ್ಟು ದಿನ ಏನೇ ಕಾಂಟ್ರವರ್ಸಿ ಆಗಲಿ, ಏನೇ ಸಣ್ಣ ಪುಟ್ಟ ತಪ್ಪು ಎಡವಟ್ಟಾಗಲಿ, ನಾನಾ ರೀತಿಯಲ್ಲಿ ನಟ ದರ್ಶನ್ ತಪ್ಪಿಸಿಕೊಂಡು ಬರ್ತಾಗಿದ್ರು. ಅತ್ಯಂತ ಪ್ರಭಾವಿ ಆಗಿರೋ ಕಾರಣದಿಂದಾಗಿ ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿರೋದು ಸ್ಟಾರ್ ನಟನಾಗಿ ಇರೋದ್ರಿಂದ ಎಲ್ಲದರಲ್ಲೂ ತಪ್ಪಿಸ್ಕೊಂಡು ಬರ್ತಾಗಿದ್ರು. ಆದರೆ ಯಾವಾಗ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಲಾಕ್ ಆದ್ರೂ ಇದೀಗ ತಪ್ಪಿಸಿಕೊಳ್ಳೋದಕ್ಕೆ ಆಗದೆ ಇರುವಂತಹ ಸಂಕೋಲೆ ಒಳಗಡೆ ದರ್ಶನ್ ಈಗ ಜೈಲು ಸೇರಿದ್ದಾರೆ. ಒಂದ್ ಕಡೆಯಿಂದ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ಈಗಾಗಲೇ ನಟ ದರ್ಶನ್ ಜೈಲು ಸೇರಿದ್ದಾರೆ. ಇದೆಲ್ಲದವೂ ಒಂದ್ ಕಡೆಯಾದ್ರೆ ಮತ್ತೊಂದ್ ಕಡೆ ಈಗ ನಟ ದರ್ಶನ್ ಮನೆಗೂ ಕೂಡ ಸಂಚಕಾರ ಬಂದಿದೆ. ಯಾವುದೇ ಸಂದರ್ಭದಲ್ಲಿ ನಟ ದರ್ಶನ್ ಮನೆ ಧ್ವಂಸವಾಗಬಹುದು. ದರ್ಶನ್ ಹೊರಗಡೆ ಇದ್ದಿದ್ರೆ ಅಥವಾ ದರ್ಶನ್ ಆರಾಮಾಗಿ ಇದ್ದಿದ್ರೆ ಇಂತಹ ಪರಿಸ್ಥಿತಿ ಎದುರಾಗ್ತಾ ಇರಲಿಲ್ಲ. ಆ ಮನೆಯನ್ನ ಉಳಿಸಿಕೊಳ್ಳೋದಕ್ಕೆ ಏನೆಲ್ಲ ಪ್ರಯತ್ನಗಳು ಮಾಡಬೇಕು, ಎಲ್ಲೆಲ್ಲಿ ಪ್ರಭಾವ ಬೀರಬೇಕು, ಯಾರ್ಯಾರ ಮೂಲಕ ಹೇಳಿಸಬೇಕು, ಎಲ್ಲ ಕೆಲಸವನ್ನ ಕೂಡ ಮಾಡ್ತಾ ಇದ್ರು ದರ್ಶನ್. ಆದರೆ ಇದೀಗ ದರ್ಶನ್ ಜೈಲಲ್ಲೇ ಇರುವಂತಹ ಕಾರಣದಿಂದಾಗಿ ಮನೆ ಉಳಿಸಿಕೊಳ್ಳುವುದು ಬಹಳ ಕಷ್ಟ ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಾಗ್ತಾಗಿದೆ. ಮನೆಗೆ ಸಂಬಂಧಪಟ್ಟ ಹಾಗೆ ಏನು ಬೆಳವಣಿಗೆ ಆಗಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ, ಡಿಕೆ ಶಿವಕುಮಾರ್ ಹಾಗೂ ಬಿಬಿಎಂಪಿ ಮುಖ್ಯ ಅಧಿಕಾರಿಯಾಗಿರುವಂತಹ ತುಷಾರ್ ಗಿರಿನಾಥ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಆ ಮನೆಯನ್ನ ತೆರವುಗೊಳಿಸುವುದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮ ಕೈಗೊಳ್ಳುತ್ತೇವೆ, ಸದ್ಯದಲ್ಲಿಯೇ ಮನೆಯನ್ನ ತೆರವುಗೊಳಿಸಲಾಗುವುದು ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, ನಟ ದರ್ಶನ್ ಅವರ ಪ್ರೀತಿಯ ಮನೆ ಇದೀಗ ಜೆಸಿಬಿಯಿಂದ ಡೆಮಾಲಿಷ್ ಮಾಡುವ ಹಂತಕ್ಕೆ ಬಂದಿದೆ. ಬೆಂಗಳೂರಿನ ರಾಜ ಕಾಲುವೆಯಲ್ಲಿ ನಟ ದರ್ಶನ್ ಅವರು ಒತ್ತುವರಿಯಾಗಿ ಮನೆ ನಿರ್ಮಾಣ ಮಾಡಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರದ ವತಿಯಿಂದ ನಟ ದರ್ಶನ್ ಅವರ ಮನೆ ಡೆಮಾಲಿಷ್ ಮಾಡೋದಕ್ಕೆ ಮುಂದಾಗಿದೆ. ನಟ ದರ್ಶನ್ ಅವರು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವ ಈ ಮನೆ ಇದೀಗ ಡೆಮಾಲಿಷ್ ಮಾಡುವ ಹಂತಕ್ಕೆ ತಲುಪಿದೆ. ದರ್ಶನ್ ಮನೆ ಒಳಗಡೆ ಜಿಮ್, ವರ್ಕೌಟ್ ಉಪಕರಣಗಳು ಹಾಗೂ ದರ್ಶನ್ ಅವರಿಗೆ ಬೇಕಾದ ಎಲ್ಲಾ ರೀತಿಯ ವ್ಯವಸ್ಥೆ ಕೂಡ ಇದೆ. ಜೊತೆಗೆ ಮೈಸೂರಿಂದ ನೇರವಾಗಿ ಬೆಂಗಳೂರಿನ ಈ ಮನೆಗೆ ಭೇಟಿ ಕೊಡ್ತಾ ಇದ್ದಂತಹ ದರ್ಶನ್ ಅವರಿಗೆ ಈ ಮನೆ ತುಂಬಾ ಇಷ್ಟವಾಗ್ತಾ ಇತ್ತು. ದರ್ಶನ್ ಅವರಿಗೆ ಇಂತಹ ಮನೆಗಳನ್ನ ನೂರಾರು ನಿರ್ಮಾಣ ಮಾಡಬಹುದು, ಆದರೆ ಪ್ರೀತಿಯಿಂದ ನಿರ್ಮಾಣ ಮಾಡಿರುವ ಮನೆಯನ್ನ ಡೆಮಾಲಿಷ್ ಮಾಡುವಾಗ ತೀರಾ ದುಃಖದ ಪರಿಸ್ಥಿತಿ ಎದುರಾಗುತ್ತೆ. ದರ್ಶನ್ ಅವರಿಗೂ ಕೂಡ ಇದೇ ಪರಿಸ್ಥಿತಿ ಎದುರಾಗಿದೆ. ಹೀಗಾಗಿ ಯಾವಾಗ ಬೇಕಾದರೂ ಮನೆ ಧ್ವಂಸ ಆಗಬಹುದು ಎನ್ನುವ ಪರಿಸ್ಥಿತಿ ಬಂದಿದೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಅತ್ಯಂತ ಪ್ರತಿಷ್ಠಿತ ಏರಿಯಾ ರಾಜರಾಜೇಶ್ವರಿ ನಗರದ ಐಡಿಯಲ್ ಹೋಮ್ಸ್ ಬಡಾವಣೆಯಲ್ಲಿ ಇರುವಂತಹ ಮನೆ ಇದಾಗಿದೆ. ಕೆಂಗೇರಿ ಹೋಬಳಿಯ ಹಲಗ ಒಡೆಯರ್ ಗ್ರಾಮದ ಸರ್ವೆ ನಂಬರ್ 53ರ ಅಲ್ಲಿ ಒಂದು ರಾಜಕಾಲುವೆ ಬರುತ್ತೆ. ಆ ರಾಜಕಾಲುವೆಯ ಮೇಲೆ ಮನೆ ಇದೆ. ಸಂಪೂರ್ಣವಾಗಿ ಮನೆ ಇಲ್ಲ, ಆದರೆ ಮನೆ ಕಟ್ಟುವಂತಹ ಸಂದರ್ಭದಲ್ಲಿ ರಾಜಕಾಲುವೆಯ ಮೇಲೆ ಜಾಗವನ್ನ ಒತ್ತುವರಿ ಮಾಡಿಕೊಳ್ಳಲಾಗಿದೆ. ಆದರೆ ಗೊತ್ತಿದ್ದು ತಪ್ಪು ಮಾಡಿದ್ರೋ ಅಥವಾ ಗೊತ್ತಿಲ್ಲೇನೋ ಆ ತಪ್ಪು ಮಾಡಿದ್ರೋ ಅದೆಲ್ಲವೂ ಬೇರೆ ವಿಚಾರ. ಆದರೆ ಇಲ್ಲಿಯವರೆಗೂ ಪ್ರಶ್ನೆ ಏನಂದ್ರೆ, ನಟ ದರ್ಶನ್ ರೀತಿಯಲ್ಲಿ ಸಾಮಾನ್ಯ ಜನರು ಈ ರೀತಿ ಎಡವಟ್ಟು ಅಥವಾ ಇಂತಹ ತಪ್ಪನ್ನ ಮಾಡಿದ ಸಂದರ್ಭದಲ್ಲಿ ಹಿಂದೆ ಮುಂದೆ ನೋಡದೆ ಅವರು ಮನೆ ಧ್ವಂಸವನ್ನ ಮಾಡ್ತಿದ್ರು ಸರ್ಕಾರದವರು ಅಥವಾ ಅಧಿಕಾರಿಗಳು. ಆದರೆ ದರ್ಶನ್ ಅವರ ಮನೆಯನ್ನ ಯಾಕೆ ಧ್ವಂಸಗೊಳಿಸಲಿಲ್ಲ ಅನ್ನೋದು ಎಲ್ಲರಲ್ಲೂ ಇದ್ದಂತಹ ಪ್ರಶ್ನೆ. ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳು ಆಗಿತ್ತು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, 2016ರಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇದ್ದಾಗ ಬೆಂಗಳೂರಲ್ಲಿ ಪ್ರವಾಹ ಪರಿಸ್ಥಿತಿ ತಲೆದೂಗಿತ್ತು. ಸಾಕಷ್ಟು ಸಮಸ್ಯೆಗಳು ಆಗಿತ್ತು. ಒಂದಿಷ್ಟು ಮನೆಗಳಿಗೆ ನೀರು ನುಗ್ಗಿತ್ತು. ಇಂತಹ ಸಂದರ್ಭದಲ್ಲಿ ಪರಿಹಾರ ಕ್ರಮ ಏನಂದ್ರೆ, ಈ ರಾಜಕಾಲುವೆಯನ್ನ ತುಂಬಾ ಜನರು ಒತ್ತುವರಿ ಮಾಡಿಕೊಂಡಿದ್ದಾರೆ. ರಾಜಕಾಲುವೆ ಮೇಲೆ ಮನೆ ಕಟ್ಟಿಬಿಟ್ಟಿದ್ದಾರೆ. ಈ ಕಾರಣಕ್ಕಾಗಿ ರಾಜಕಾಲುವೆಯಲ್ಲಿ ಹರಿಯಬೇಕಿದ್ದ ನೀರು ರಸ್ತೆ ಮೇಲೆ ಬರ್ತಾ ಇದೆ, ಮನೆಗಳು ಮುಳುಗ್ತಾ ಇವೆ. ಹೀಗಾಗಿ ರಾಜಕಾಲುವೆಯ ಮೇಲೆ ಯಾರ್ಯಾರು ಮನೆಯನ್ನ ಕಟ್ಟಿದ್ದಾರೋ ಅದನ್ನ ತೆರವುಗೊಳಿಸಿಬಿಟ್ರೆ ಒಂದು ಹಂತದ ಪರಿಹಾರ ಸಿಕ್ಕಂತಾಗತ್ತೆ ಅಂತ ಅಂದಿನ ರಾಜ್ಯ ಸರ್ಕಾರ ಯೋಚನೆ ಮಾಡಿತ್ತು. ಅದೇ ಪ್ರಕಾರವಾಗಿ ರಾಜಕಾಲುವೆಯನ್ನ ಯಾರ್ಯಾರು ಒತ್ತುವರಿ ಮಾಡಿದ್ದಾರೆ ಅಂತ ಪಟ್ಟಿ ಮಾಡಿಕೊಂಡು ಬರ್ತಾರೆ. ಆ ಪಟ್ಟಿ ಮಾಡಿಕೊಂಡು ಬಂದ ಪ್ರಕಾರವೇ ಎಲ್ಲರ ಮನೆಗಳನ್ನು ಸಹ ಹಿಂದೆ ಮುಂದೆ ನೋಡದೆ ಧ್ವಂಸಗೊಳಿಸುತ್ತಾರೆ. ಬುಲ್ಡೋಸರ್
ಅಬ್ಬರಕ್ಕೆ ಹಲವಾರು ಮನೆಗಳನ್ನ ಕಳ್ಕೊಂಡ್ಬಿಡ್ತಾರೆ. ಅಧಿಕಾರಿಗಳ ಬಳಿ ಮನವಿ ಮಾಡ್ಕೊಂಡ್ರು, ಕಾಲಿಗೆ ಬಿದ್ರು, ಒಂದಿಷ್ಟು ಜನ ಟೈಮ್ ಕೊಡಿ ಅಂತ ಕೇಳ್ಕೊಂಡ್ರು. ಆದ್ರೆ ಹಿಂದೆ ಮುಂದೆ ನೋಡದೆ ಆ ಮನೆಗಳನ್ನೆಲ್ಲ ಧ್ವಂಸ ಮಾಡಿದ್ರು. ಗೊತ್ತಿದ್ದು ತಪ್ಪು ಮಾಡಿದವರು ಒಂದಿಷ್ಟು ಮಂದಿ ಆದ್ರೆ ಇನ್ನೊಂದಿಷ್ಟು ಮಂದಿ ಗೊತ್ತಿಲ್ಲದೆ ತಪ್ಪು ಮಾಡಿದವರು ಇದ್ರು. ಆದ್ರೆ ರಾಜ್ಯ ಸರ್ಕಾರ ಅದ್ಯಾವುದರ ಬಗ್ಗೆನೂ ಯೋಚನೆ ಮಾಡಲಿಲ್ಲ. ಹಾಗೆ ಈ ರಾಜರಾಜೇಶ್ವರಿ ನಗರದ ಐಡಿಯಲ್ ಹೋಮ್ಸ್ ಬಡಾವಣೆ ಪಟ್ಟಿಯನ್ನ ಮಾಡಲಾಗಿತ್ತು. ಅದರಲ್ಲಿ 7 ಎಕರೆ 31 ಗುಂಟೆ ಒತ್ತುವರಿಯಾಗಿತ್ತು. ಅಲ್ಲಿ ಹೆಚ್ಚು ಕಡಿಮೆ 67 ಬಿಲ್ಡಿಂಗ್ಗಳು ಇದ್ವು. ಅಲ್ಲಿದ್ದವರೆಲ್ಲರೂ ಕೂಡ ಪ್ರಭಾವಿಗಳೇ ಆಗಿದ್ರು. ಅಲ್ಲಿದ್ದವರೆಲ್ಲರೂ ಶ್ರೀಮಂತರೇ ಆಗಿದ್ರು. ಅದರಲ್ಲಿ ಅತ್ಯಂತ ಪ್ರಭಾವಿಗಳು ಅಂದರೆ ಇಬ್ಬರು ಮಾತ್ರ ಇದ್ರು. ಒಬ್ಬರು ಶಾಮನೂರು ಶಿವಶಂಕರಪ್ಪ ಒಡೆತನದ SS ಆಸ್ಪತ್ರೆ, ಮತ್ತೊಂದು ದರ್ಶನ್ ಅವರ ಮನೆಯಿತ್ತು. ಈ ರೀತಿಯಾಗಿ ಪಟ್ಟಿಯನ್ನ ಮಾಡಿಕೊಳ್ಳಲಾಗಿತ್ತು. ಪಟ್ಟಿಯ ಪ್ರಕಾರವೇ ಮನೆಯನ್ನ ಧ್ವಂಸಗೊಳಿಸುವುದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ಆದರೆ ರಾಜ್ಯ ಸರ್ಕಾರ ಆ ಸಮಯದಲ್ಲಿ ಇವರಿಗೆ 15 ದಿನಗಳ ಒಳಗೆ ಮನೆಯನ್ನ ಖಾಲಿ ಮಾಡುವಂತೆ ನೋಟಿಸ್ ಕೊಡ್ತು. ಆದರೆ ಬೇರೆಯವರಿಗೆ ನೋಟಿಸ್ ಯಾವುದೂ ಕೂಡ ಕೊಟ್ಟಿರಲಿಲ್ಲ. ನೇರವಾಗಿ ಹೋಗಿ ಮನೆಗಳನ್ನ ಧ್ವಂಸ ಮಾಡಿದ್ರು. ಈ ವೇಳೆ ತಕ್ಷಣ ನಟ ದರ್ಶನ್ ಸೇರಿದಂತೆ ಒಂದಿಷ್ಟು ಮಂದಿ ಸೀದಾ ಕೋರ್ಟಿಗೆ ಹೋಗಿ ಸ್ಟೇ ಆರ್ಡರ್ ತರ್ತಾರೆ. ಇದರಿಂದ ರಾಜ್ಯ ಸರ್ಕಾರ ಕೂಡ ಸೈಲೆಂಟ್ ಆಗಿ ಬಿಟ್ಟಿತ್ತು. ಇದರ ಬಗ್ಗೆ ಮಾಧ್ಯಮಗಳು ಸಹ ನಿರಂತರವಾಗಿ ಸುದ್ದಿ ಬಿತ್ತರಿಸ್ತಾನಾಗಿದ್ವು. ಈ ವೇಳೆ ಬಿಬಿಎಂಪಿ ಅಧಿಕಾರಿಗಳು ತೆರವುಗೊಳಿಸುವುದಕ್ಕೆ ಬರ್ತಾರೆ, ಮತ್ತೆ ಇನ್ಯಾವುದೋ ಕಾರಣಕ್ಕೆ ಹಿಂದೆ ಸರಿತಾರೆ. ಹೀಗೆ ಆಗ್ತಾ ಜನ ಮರೆಯೋದಕ್ಕೆ ಶುರು ಮಾಡಿದ್ರು. ಮಳೆಯೂ ನಿಂತು ಹೋಯಿತು, ಪ್ರವಾಹ ಪರಿಸ್ಥಿತಿಯೂ ಕೂಡ ನಿಂತು ಹೋಯಿತು. ಮತ್ತೊಂದು ಕಡೆಯಿಂದ ರಾಜ್ಯ ಸರ್ಕಾರವೂ ಸಹ ಸೈಲೆಂಟ್ ಆಗಿ ಬಿಡ್ತು. ಇವಿಷ್ಟು ಆಗಿದ್ದು 2016ರಲ್ಲಿ. ಇದೀಗ ಈ ವಿಚಾರ ಮತ್ತೆ ಸದ್ದು ಮಾಡ್ತಾಗಿದೆ. ಒತ್ತುವರಿ ಜಾಗದಲ್ಲಿ ನಟ ದರ್ಶನ್ ಸೇರಿ ಹಲವು ಪ್ರಭಾವಿಗಳ ಕಟ್ಟಡಗಳು ಇರೋದ್ರಿಂದ ಈ ಬಾರಿ ಸಿಎಂ ಖಡಕ್ ನಿರ್ಧಾರವನ್ನ ತೆಗೆದುಕೊಳ್ಳುವುದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದೆಷ್ಟೇ ಪ್ರಭಾವಿಯಾದರೂ ಸರಿ, ಒತ್ತುವರಿ ಮಾಡಿಕೊಂಡಿರುವವರ ಮನೆ ಧ್ವಂಸ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರಂತೆ. ಹೀಗಾಗಿ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದು, ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಒತ್ತುವರಿ ಜಾಗವನ್ನ ನಿರ್ಮಿಸಲಾಗುವುದು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ದರ್ಶನ್ ಮನೆಯನ್ನ ಬುಲ್ಡೋಸರ್ನಿಂದ ಧ್ವಂಸಗೊಳಿಸಬಹುದು ಅಂತ ಹೇಳಲಾಗ್ತಿದೆ. ಇದರ ನಡುವೆ ಮತ್ತೊಂದು ಪ್ರಕರಣವೂ ಕೂಡ ಕೇಳಿ ಬರ್ತಾಗಿದೆ. ದರ್ಶನ್ ಫಾರ್ಮ್ ಹೌಸ್ನಲ್ಲಿ ವಿಶೇಷ ಪ್ರಭೇದದ ಬಾತುಕೋಳಿಗಳನ್ನ ಸಾಕಿದ್ದಾರೆ. ಆದರೆ ಆ ರೀತಿ ಅವನ್ನ ಸಾಕುವ ಹಾಗೆ ಇಲ್ಲ. ಆದರೂ ಒಂದಿಷ್ಟು ಮಂದಿ ಕಾನೂನನ್ನ ಮೀರಿ ಹಣ ಇದ್ದಂಥವರು ಪ್ರಭಾವಿಗಳು ಆ ವಿಶೇಷ ಪ್ರಭೇದದ ಬಾತುಕೋಳಿಗಳನ್ನ ಸಾಕುವಂತಹ ಪ್ರಯತ್ನ ಮಾಡ್ತಾರೆ. ದರ್ಶನ್ ಕೂಡ ಅಂತಹದೇ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಈ ಹಿಂದೆ ದೂರು ದಾಖಲಾಗಿದ್ದು, FIR ಕೂಡ ಆಗಿತ್ತು. ಅರಣ್ಯ ಇಲಾಖೆ ಅಧಿಕಾರಿಗಳು 5 ಬಾರಿ ನೋಟಿಸ್ ಅನ್ನ ಕೊಟ್ಟಿದ್ರೂ ಕೂಡ ದರ್ಶನ್ ಯಾವುದೇ ನೋಟಿಸ್ಗೆ ಉತ್ತರವನ್ನ ಕೊಟ್ಟಿರಲಿಲ್ಲ. ಆದರೆ ಈಗ ರೇಣುಕಾಸ್ವಾಮಿ ಕೇಸ್ನಲ್ಲಿ ಲಾಕ್ ಆಗ್ತಾ ಇದ್ದ ಹಾಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಕೆಗೆ ಮುಂದಾಗಿದ್ದಾರೆ. ಇದರ ನಡುವೆ ಮತ್ತೊಂದು ಪ್ರಕರಣವೂ ಕೂಡ ಕೇಳಿ ಬರ್ತಾಗಿದೆ. ದರ್ಶನ್ ಫಾರ್ಮ್ ಹೌಸ್ನಲ್ಲಿ ವಿಶೇಷ ಪ್ರಭೇದದ ಬಾತುಕೋಳಿಗಳನ್ನ ಸಾಕಿದ್ದಾರೆ. ಆದರೆ ಆ ರೀತಿ ಅವನ್ನ ಸಾಕುವ ಹಾಗೆ ಇಲ್ಲ. ಆದರೂ ಒಂದಿಷ್ಟು ಮಂದಿ ಕಾನೂನನ್ನ ಮೀರಿ ಹಣ ಇದ್ದಂಥವರು ಪ್ರಭಾವಿಗಳು ಆ ವಿಶೇಷ ಪ್ರಭೇದದ ಬಾತುಕೋಳಿಗಳನ್ನ ಸಾಕುವಂತಹ ಪ್ರಯತ್ನ ಮಾಡ್ತಾರೆ. ದರ್ಶನ್ ಕೂಡ ಅಂತಹದೇ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಈ ಹಿಂದೆ ದೂರು ದಾಖಲಾಗಿದ್ದು, FIR ಕೂಡ ಆಗಿತ್ತು. ಅರಣ್ಯ ಇಲಾಖೆ ಅಧಿಕಾರಿಗಳು 5 ಬಾರಿ ನೋಟಿಸ್ ಅನ್ನ ಕೊಟ್ಟಿದ್ರೂ ಕೂಡ ದರ್ಶನ್ ಯಾವುದೇ ನೋಟಿಸ್ಗೆ ಉತ್ತರವನ್ನ ಕೊಟ್ಟಿರಲಿಲ್ಲ. ಆದರೆ ಈಗ ರೇಣುಕಾಸ್ವಾಮಿ ಕೇಸ್ನಲ್ಲಿ ಲಾಕ್ ಆಗ್ತಾ ಇದ್ದ ಹಾಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಕೆಗೆ ಮುಂದಾಗಿದ್ದಾರೆ.